ನಾನು ಹಾಗೆ ಕರಿತೀನಿ, ಯಾಕಂದರೆ ನನಗೆ ಅದೇ ಇಷ್ಟ. ಒಂದು ಒಂದು ಮನೆ ಅಥವಾ ಒಂದು ಮನೆಯಲ್ಲಿ ಬರುವಂಥ ಒಂದು ಸೊಸೆನ ವೆಲ್ಕಮ್ ಮಾಡಿ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ವೆರಿ ಗುಡ್ ವೆಲ್ಕಮ್ ಟು ಎಲ್ಲ ಸೊಸೆಯಂದ್ರಿಗೂ. ಆದರೆ ನನಗೆ ಸಿಕ್ಕಿರೋ ವೆಲ್ಕಮ್ ತುಂಬ ದೊಡ್ಡದು ಆ್ಯಂಡ್ ತುಂಬ ವಿತ್ ಲಾಟ್ ಆಫ್ ಲವ್ ಅಂತ ಹೇಳ್ಬೋದು. ನೀವೆಲ್ಲರೂ ನಾನು ನೋಡ್ತಿರೋದು ಇವತ್ತು ಮೊದಲಾಗಿರ್ಬೋದು, ಆದರೆ ಇನ್ಮೇಲಿಂದ ಮತ್ತೆ ಮತ್ತೆ ನೋಡ್ತೀವಿ, ಯಾಕಂದರೆ ನೀವೆಲ್ಲ ನಮ್ಮ ಮನೆಯವರಾಗಿದ್ದೀರಾ ಈಗ, ಆ್ಯಂಡ್ ನಾನು ನಿಮ್ಮ ಮನೆಯೊಳಗಿದ್ದೀನಿ. ಥ್ಯಾಂಕ್ ಯು ಎಲ್ಲ ಗಣ್ಯರಿಗೂ ಈ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ. ನನಗೆ ಜಾಸ್ತಿ ಮಾತಾಡೋದಕ್ಕೆ ಬರೋದಿಲ್ಲ. ಈ ಕ್ಲಬ್ಬಲ್ಲಿ ನನ್ನ ಆಸೆಗಳೇನೆಂದರೆ, ಪ್ಲೀಸ್ ಇದು ಪೆಟ್ ಫ್ರೆಂಡ್ಲಿ ಮಾಡಿ. ನಿಮ್ಮ ಮನೆಯಲ್ಲಿರೋ ನಾಯಿಗಳನ್ನು ಕರ್ಕೊಂಡು ಬಂದು ಮಜಾ ಮಾಡುವಂತಹ ಒಂದು ಕ್ಲಬ್ ಆಗಲಿ. ಆ್ಯಂಡ್ ಯಾಕಂದರೆ ಅದರಿಂದ ನಾವು ಜನಕ್ಕೆ ತೋರಿಸ್ಕೊಡ್ಬೇಕು, ನಾವು ಕಮ್ಯುನಿಟಿ ಲಿವಿಂಗ್ ಮಾಡಬೇಕು, ಪ್ರಾಣಿಗಳ ಜೊತೆಗೆ ನಾವು ಬದುಕಬೇಕು ಅಂತ. ಯಾಕಂದರೆ ಅದೊಂದು ದೊಡ್ಡ ಇಶ್ಯೂ ಆಗಿದೆ ಇವಾಗ. ಬೀದಿ ನಾಯಿಗಳನ್ನೆಲ್ಲ ತೆಗೆದು ಅಬ್ಯಾಂಡನ್ ಮಾಡಿ ಸಾಯಿಸ್ಬಿಡ್ಬೇಕು ಅಂತ ಹೇಳಿ. ಈ ಚಿಕ್ಕ ಚಿಕ್ಕ ನಮ್ಮ ಪ್ರಯತ್ನಗಳಿಂದ ಅದು ಕಡಿಮೆ ಆಗತ್ತೆ. ಯಾಕಂದರೆ ಎಲ್ಲರಿಗೂ ಗೊತ್ತು, ನಮ್ಮ ಏರಿಯಾದಲ್ಲಿ ನಮ್ಮ ನಾಯಿಗಳು ನಮ್ಮನ್ನು ಗಾರ್ಡ್ ಮಾಡತ್ತೆ ಅಂತ. ನಮಗಿಷ್ಟ ಇಲ್ಲದೆ ಇರಬಹುದು, ಹತ್ರ ಮುಟ್ಟಿಸ್ಕೊಳ್ದೇ ಇರಬಹುದು, ಬಟ್ ಅದು ನಮ್ಮ ಕರ್ತವ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಝ್ಯೂರಿಕ್ ಕ್ಲಬ್ಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ತುಂಬ ದೊಡ್ಡ ಕ್ಲಬ್ ಆಗಲಿ, ಈ ಥರದ್ದು ಫ್ರಾಂಚೈಸಿಗಳಾಗಲಿ ಎಲ್ಲ ಊರಲ್ಲೂ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡಿ. ಆ್ಯಂಡ್ ಇನ್ನು ಎಲ್ಲ ಆಸೆಗಳನ್ನು ಎಲ್ಲರೂ ಹೇಳಿದ್ದಾರೆ, ನನ್ನ ಒಂದು ಪುಟ್ಟ ಆಸೆನೂ ಹೇಳಿದೆ ನಾನು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.